ಪ್ರೈಸ್ ಲಾರ್ಡ್ ಜೀಸಸ್. ಪ್ರಿಯ ದೇವಜನರೇ, ಯೇಸುವಿನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ದೇವನಾದ ಕರ್ತನಲ್ಲಿ ಪ್ರಾರ್ಥಿಸುತ್ತಾ, ನಾವೇನೇ ಪ್ರಯತ್ನ ಪಟ್ಟರೂ ಕಷ್ಟಗಳು ಹೆಚ್ಚಿಗೆ ಆಗ್ತಾ ಇರ್ತವೆ ಅನ್ನೋ ಒಂದು ಭಾವನೆ ನಮಗೆ. ಅದು ಕೀರ್ತನೆ 24ನೇ ಅಧ್ಯಾಯ 1ನೇ ವಾಕ್ಯದ ಪ್ರಕಾರ, ದೇವರಲ್ಲಿ ಎಲ್ಲ ಇದೆ, ಎಲ್ಲದಕ್ಕೂ ದೇವರು ಆಶೀರ್ವಾದ ಮಾಡ್ತಾರೆ. ದೇವರಲ್ಲಿ ಪ್ರತಿಯೊಂದು ಇದೆ. ಈಗ ನಾವು ಹೋಗ್ಬಿಡ್ತೀವಿ, ದೇವ್ರ ಹತ್ರ ಒಬ್ಬ ಹೋಗ್ತಾನೆ, ದೇವರೇ ನಿಮ್ಮಲ್ಲಿ ಎಲ್ಲ ಇದೆ ಅಂತೆ, ನನಗೆ ಬೇಕಾದ್ದು ಕೊರತೆಯನ್ನು ಕೊಡುವಿರಾ ಅಂತೇಳಿ ಕೇಳಿದಾಗ, ದೇವರಲ್ಲಿ ಎಲ್ಲ ಇದೆ, ಬಟ್ ದೇವರು ಹೇಳ್ತಾನೆ, ನಿನ್ನಲ್ಲಿ ನಂಬಿಕೆ ಇದೆಯಾ? ನನ್ನಲ್ಲಿ ಎಲ್ಲ ಇದೆ, ನಿನ್ನಲ್ಲಿ ನಂಬಿಕೆ ಇದೆಯಾ? ಮೊದಲು ನಮಗೆ ನಂಬಿಕೆ ಬೇಕು. ನಮ್ಮಲ್ಲಿ ನಂಬಿಕೆ ಇದ್ದರೆ ದೇವರು ಕೊಡ್ತಾರೆ. ನಾವು ಅಂದ್ಕೊಳ್ತಾ ಇರ್ಬೋದು ಮೋಸ್ಟ್ಲಿ, ಏನಪ್ಪ ನಾವು ದೇವ್ರನ್ನ ಯಾವಾಗಲೂ ಪ್ರಾರ್ಥನೆ ಮಾಡ್ತಾಯಿರ್ತೀವಿ, ಪ್ರೇಯರ್ ಮಾಡ್ತಾಯಿರ್ತೀವಿ, ಯಾವಾಗಲೂ ದೇವ್ರ ಹತ್ರನೇ ಇರ್ತೀವಿ, ಯಾವಾಗಲೂ ದೇವ್ರ ನೆನಪು ಮಾಡ್ತಾನೆ ಇರ್ತೀವಿ, ಯಾವಾಗಲೂ ದೇವ್ರ ವಾಕ್ಯಗಳನ್ನೇ ಮೆಲುಕು ಹಾಕ್ತಾ ಇರ್ತೀವಿ. ಆದರೂ ನಮಗೆ ಯಾಕಪ್ಪ ಭಗವಂತ ದೇವರು ಇಷ್ಟೊಂದು ಕಷ್ಟ ಕೊಟ್ಟಿದ್ದಾರೆ ಅಂತೇಳಿ ಅಂದ್ಕೋಬೋದು ನಾವು. ಬಟ್ ಅದು ನಮ್ಮನ್ನು ಕಷ್ಟದಿಂದ ಪಾರು ಮಾಡಲಿಕ್ಕೆ, ಈಗ ಯಾವುದೇ ನೀವು ಒಂದು ಒಳ್ಳೆಯ ಕಾರ್ಯಗಳಿಗೆ ಹೊಂಟ್ರೆ, ಸ್ತೋತ್ರ, ಯಾವುದಾದ್ರೂ ನೀವು ಒಳ್ಳೆಯ ಕಾರ್ಯಕ್ರಮಕ್ಕೆ ಹೊರಟಾಗ ನೋಡಿ, ನೀವು ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಕ್ರಮಗಳಿಗೆ, ಒಳ್ಳೆಯ ಸಮಾರಂಭಗಳಿಗೆ, ಒಳ್ಳೆಯ ಸಭೆಗಳಿಗೆ ಹೋಗ್ಬೇಕಾದಾಗಲೇ ನಿಮಗೆ ಹಲವಾರು ತೊಂದರೆಗಳು ಬರ್ತವೆ. ಆಮೇನ್. ಯಾಕೆ ತೊಂದರೆಗಳು ಬರ್ತವೆ? ಅದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದೆಯಾ? ಅದೇ ನೀವು ಇವತ್ತೇನು ಕೆಲಸ ಎಲ್ಲ, ಮನೆಯಲ್ಲೇ ಬೇಜಾರಾಗ್ತಿದೆ, ಸುಮ್ಮನೆ ಒಂದು ಸಿಟಿ ಕಡೆ ಹೋಗಿ ಬರೋಣ ಅಂತೇಳಿ ಹೋಗ್ರೆ, ಅಲ್ಲಿ ಆ ಒಂದು ನೀವು ಸುಮ್ಮನೆ ಹೋಗ್ಲಿಕ್ಕೆ ಹೊರಟಾಗ, ಸಿಟಿ ಕಡೆಗೆ ಹೋದಾಗ ಆ ಒಂದು ಕೆಲಸಕ್ಕೆ ಯಾವುದೇ ರೀತಿ ತೊಂದರೆಗಳು ಬರಲ್ಲ. ನೀವು ಅದೇ ಒಳ್ಳೆ ಕೆಲಸಕ್ಕೆ ಹೋಗ್ರಿ, ತುಂಬ ತೊಂದರೆ. ಹಾಗೆ ಅಂದರೆ ನಮ್ಮಲ್ಲಿ ಕೊರತೆಗಳನ್ನು ನೀಗಿಸುವ ದೇವರು, ಕೊರತೆಗಳನ್ನು ನೀಗಿಸಲಿಕ್ಕೆ ನಮಗೆ ತಥಾಸ್ತು ತಂದಿದ್ದಾರೆ. ಅಂದರೆ ನಾವು ಅದನ್ನು ಸಮಾಧಾನ ಪಡ್ಕೋಬೇಕು, ನಿಧಾನವಾಗಿ. ಒಂದು ಸಲ ಕೊರತೆ ಹೋಯ್ತಂದ್ರೆ ಅದು ಇನ್ನೊಂದು ಟೈಮು ಜೀವನದಲ್ಲೇ ಬರಲ್ಲ ನಮಗೆ. ಹಾಗೆ ನಮ್ಮಲ್ಲಿ ಒಳ್ಳೆಯ ರೀತಿ ನೀತಿ, ಒಳ್ಳೆಯ ಗುಣಗಳು, ಒಳ್ಳೆಯ ಸತ್ಯವಾದ ವಾಕ್ಯಗಳನ್ನು ನುಡಿತಾ ಇರಬೇಕು. ಯಾವಾಗಲೂ ಸುಳ್ಳು ಹೇಳಬಾರ್ದು. ಒಳ್ಳೆ ಕೆಲಸಕ್ಕೆ ಅಡ್ಡಿ ಆತಂಕಗಳು ಹೆಚ್ಚಿಗೆ ಅಂತ ನಾನು ಈಗಾಗಲೇ ಹೇಳಿಬಿಟ್ಟೆ. ಸೈತಾನನ ಕಾಟ ಇರುತ್ತೆ, ಅವನ್ನೆಲ್ಲ ತಡಾಕೊಂಬರ್ಬೇಕು. ಆ ದೇವರ ಕಾರ್ಯ ಯಾವಾಗ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೋ ಅವತ್ತಿನಿಂದ ನಮಗೆ ಯಾವುದೇ ರೀತಿ ತೊಂದರೆಗಳಿರಲ್ಲ. ಒಂದು ಕಷ್ಟಕ್ಕೆ ದೇವರು ಪರಿಹಾರ ಕೊಟ್ಟ ಅಂದರೆ ಅದು ಇನ್ನೊಂದು ಟೈಮ್ ಬರೋದಿಲ್ಲ. ಹಾಗೆ ನಮ್ಮ ದೇವರು ಒಂದು ಟೈಮ್ ಆಶೀರ್ವಾದ ಮಾಡಿದರೆ ನಿಮ್ಮಲ್ಲಿರ್ತಕ್ಕಂಥ ಕೊರತೆಗಳು ನಾಶವಾಗಿ ಹೋಗ್ತವೆ. ಬಟ್ಟು ಅದಕ್ಕೆ ಟೈಮು, ಎಷ್ಟು ದಿವಸದಿಂದ ನೀವು ಅದನ್ನು ದೊಡ್ಡದಾಗಿ ಮಾಡ್ಕೊಂತ ಬಂದಿರ, ಅದು ಕ್ಲಿಯರ್ ಆಗಲಿಕ್ಕೆ, ನಿಮ್ಮಿಂದ ಅದನ್ನು ತೆಗೆದುಹಾಕ್ಲಿಕ್ಕೆ ಟೈಮ್ ತಗೋಬೋದು. ಬಟ್ ನೀವು ಚೆನ್ನಾಗ್ತೀರ. ಹಲ್ಲೆಲೂಯಾ. ನಾವು ಯಾವಾಗಲೂ
ಕರ್ತನ ಒಂದು ವಾಕ್ಯಗಳನ್ನು ನೆನಪಿಸುತ್ತಾ ಯಾವಾಗಲೂ ಕರ್ತನ ಆಶೀರ್ವಾದವನ್ನು ಪಡೆಯಲಿಕ್ಕೆ ಹಂಬಲಿಸುತ್ತಿರಬೇಕು. ಯಾವಾಗಲೂ ಕರ್ತನಲ್ಲೇ ಇರಬೇಕು. ಯಾವಾಗಲೂ ಕರ್ತನ ಹೆಸರಿನಲ್ಲೇ ಇರಬೇಕು. ನಾವೇನೇ ಕೆಲಸ ಮಾಡಿದರೂ ಕರ್ತನ ಹೆಸರನ್ನೇಳಿ ಕೆಲಸ ಮಾಡಬೇಕು. ಆಮೇನ್. ನಮ್ಮಲ್ಲಿ ಇನ್ನೊಂದು ಏನಾಗುತ್ತಪ್ಪ ಅಂದರೆ, ನಾವು ಬೇಗನೆ ನಾವು ಈ ಒಂದು ಕಷ್ಟದಿಂದ ಪರಿಹಾರ ತಗೋಬೇಕು ಅಂತ ಹೇಳ್ಬಿಟ್ಟು ತುಂಬ ಆತುರ ಪಡ್ತಾ ಇರ್ತೇವೆ. ಆ ಒಂದು ಮನೋಭಾವನೆ ನಮಗೆ ಇರಬಾರ್ದು. ನಾವು ಆತುರ ಪಟ್ಟರೆ ನಮಗೆ ಯಾವುದೇ ರೀತಿ ಕೆಲಸಗಳು ಅಡ್ಡಿ ಆತಂಕಗಳು ತುಂಬ ಹೆಚ್ಚಾಗ್ತವೆ. ನಾವೀಗ ಇಲ್ಲಿಂದ ಹೊರಡ್ತೀವಿ, ಈಗ ಇಲ್ಲಿಂದ ಹೊರಟಾಗ ನಾವು ಬೇಗ ರೀಚ್ ಆಗ್ಬೇಕು. ನಾವು ಬೇಗ ಚೆನ್ನಾಗಿ ರೀಚ್ ಆಗ್ಬೇಕಪ್ಪ, ಅರ್ಜೆಂಟ್ ಆಗೋದಿಲ್ಲ. ಅವಕ್ಕೆಲ್ಲ ಟೈಮಿಂಗ್ಸ್. ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ಕೊರತೆಗಳು ದೂರ ಆಗಲಿಕ್ಕೆ ಒಂದು ಟೈಮಿಂಗ್ಸ್ ಬೇಕಾಗುತ್ತೆ. ಈಗ ಯಾವುದೇ ನಾವೊಂದು ವೆಹಿಕಲ್ ತಗೊಳ್ಳಿ, ಆ ವೆಹಿಕಲ್ ಒಂದು ಲೋನ್ ಮೂಲಕ ತಗೊಂಡಾಗ ಅದು 4 ವರ್ಷ 5 ವರ್ಷ. ಒಂದು ಮನೆ ಕಟ್ಟಿಸ್ತೀವಿ, ಮನೆ ಲೋನ್ ಮಾಡ್ತೀವಿ, ಅದು 8 ವರ್ಷ 10 ವರ್ಷ. ಅದೇ ರೀತಿಯೇ ಭಗವಂತ ದೇವರಾಗಿರ್ತಕ್ಕಂಥ ಕರ್ತ ನಮ್ಮಲ್ಲಿರ್ತಕ್ಕಂಥ ಈ ಕೊರತೆಗಳಿಗೆ, ಯಾವುದೇ ಕೊರತೆಗಳಾಗಿರಲಿ, ಯಾವುದೇ ಸಮಸ್ಯೆಗಳಾಗಿರಲಿ, ಅವಕ್ಕೆ ಒಂದು EMI ಮಾಡಿರ್ತಾರೆ. ಅದು ಕಣ್ಣಿಗೆ ಕಾಣದೇ ಇರ್ತಕ್ಕಂಥ EMI, ಕಣ್ಣಿಗೆ ಕಾಣದೇ ಇರ್ತಕ್ಕಂಥ EMIಯನ್ನು ಕಣ್ಣಿಗೆ ಕಾಣದ ಹಾಗೆ ಆ EMI ಕ್ಲಿಯರ್ ಆಗ್ತಾ ಹೋಗುತ್ತೆ. ಅದು ನಮಗೆ ಗೊತ್ತಾಗಲ್ಲ. ಆವಾಗ ಅನ್ನಿಸ್ತದೆ ನಮಗೆ, ನಾನು ಇಷ್ಟು ಬೇಗ ಅದು ಕ್ಲಿಯರ್ ಆಗುತ್ತಂತೇಳಿ ನಾನು ಅಂದ್ಕೊಂಡಿರಲಿಲ್ಲ. ಉದಾಹರಣೆಗೆ ನಾನು ಜನವರಿ 1st ವೀಕಲ್ಲಿ ನಂದೊಂದು ಗಾಡಿ ಕೊಟ್ಟಿದ್ದೆ ಒಬ್ಬರಿಗೆ, 2 ವೀಲರ್. ನಮ್ಮ ಮನೆಯವ್ರ ಹೆಸರಿಗಿದೆ ಅದು ವಾಪಸ್ ತಗೊಳಕ್ಕೆ 5 ರಿಂದ 6 ತಿಂಗಳು ಕಷ್ಟಪಟ್ಟೆ ನಾನು. ಯಾಕಂದ್ರೆ ಮೂಮೆಂಟ್ ಹಂಗಿತ್ತದು. ಅದೇ ಕರ್ತನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡಾಗ ಆ ಒಂದು 5 ರಿಂದ 6 ತಿಂಗಳು ನಮಗೆ ಸಿಗದೇ ಇರ್ತಕ್ಕಂಥ ಗಾಡಿ ಕೇವಲ 3 ಡೇಸ್ನಲ್ಲಿ ನನಗೆ ಗಾಡಿ ಸಿಕ್ತು ರೀ. ಒಂದು ನನ್ನ ಹತ್ರ ಇತ್ತು. ನನ್ನ ಗಾಡಿ ನಾನು ಆರ್ಸಿ ಓನರ್ ಅಲ್ವಾ, ನನ್ನ ಗಾಡಿ ಎಲ್ಲಿ ಕಂಡ್ರು ನಾನು ತಗೊಂಬರ್ಬೋದು. ನಾನೇನು ಯಾರಿಗೇನು ಮಾರಿಲ್ಲ, ದುಡ್ಡು ಇಸ್ಕೊಂಡಿಲ್ಲ, ಯಾರಿಗೆ ಕೊಟ್ಟಿಲ್ಲ. ಅದು ಆಕಸ್ಮಿಕವಾಗಿ ಒಬ್ಬರು ಎಮರ್ಜೆನ್ಸಿ ಅಂತೇಳಿ ಗಾಡಿ ತಗೊಂಡು ಅವ್ರು ಇವತ್ತು ಕೊಟ್ಟೆ ನಾಳೆ ಕೊಟ್ಟು ಈ ರೀತಿ ಸುಮಾರು 5 ತಿಂಗಳು ನನಗೆ ತುಂಬ ಕಾಡಿಸ್ಬಿಟ್ರು. ನಾನು ದೇವರ ಒಂದು ನಂಬಿಕೆಯ ಮೇಲೆ ದೇವರ ವಾಕ್ಯ ಪರಿಪಾಲನೆ ಮಾಡ್ತಾ ನಂತರ ಅದು 3 ಡೇಸ್ ಕೇವಲ 3 ದಿನದೊಳಗೆ ನನಗೆ ಗಾಡಿ ಸಿಕ್ತು. ಹೀಗೆ ಪ್ರತಿಯೊಂದು ಸಮಸ್ಯೆಗಳಿಗೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಅದಕ್ಕೊಂದು ಟೈಮಿಂಗ್ಸ್ ಬೇಕು, ಅದನ್ನು ಕಾಯ್ಬೇಕು ನಾವು. ಆಮೇನ್. ನಮಗೆ ಕಾಯಲಿಕ್ಕೆ ತಾಳ್ಮೆ ಇರಲಿಲ್ಲ ಅಂದರೆ ಅದು ಏನು ಮಾಡೋಕ್ಕಾಗಲ್ಲ. ಈಗ ನಾವು ಏಸಪ್ಪ ನಮಗೆ ಮಕ್ಕಳನ್ನಾಗಿ ಸ್ವೀಕರಿಸಿದ ಮೇಲೆ ನಾವು ಪರಲೋಕಕ್ಕೆ ನಮಗೆ ದಾರಿ ಉಂಟು. ಪರಲೋಕಕ್ಕೆ ದಾರಿ ಐತೆ ಅಂತೇಳಿ ನಾವು ಸುಮ್ಮನೆ ಕುಂತ್ಕೊಂಡ್ರೆ ಏನು ಮಾಡಲಿಕ್ಕಾಗಲ್ಲ. ಪರಲೋಕಕ್ಕಂತೂ ಹೋಗ್ತೀವಿ. ಸುಮ್ಮನೆ ನಾವು ಯಾವುದೇ ರೀತಿ ಬದಲಾವಣೆ ಇಲ್ದಂಗೆ ನಾವು ಕುಂತ್ಕೊಂಡ್ರೆ ಏನು ಉಪಯೋಗ ಆಗಲ್ಲ. ನಾವು ಪರಲೋಕಕ್ಕೆ ಹೋದ್ರೂ ಏನು ಉಪಯೋಗ ಇಲ್ದಂಗೆ ಆಗುತ್ತೆ. ಅದಕ್ಕೆ ಇರುವವರೆಗೂ ನಾವು ಒಳ್ಳೆಯ ಕೆಲಸವನ್ನು ಮಾಡಬೇಕು, ಒಳ್ಳೆಯ ಭಾವನೆಗಳನ್ನು ಇಟ್ಕೊಳ್ಬೇಕು, ಒಳ್ಳೆಯ ನೀತಿಯನ್ನು ಪಾಲನೆ ಮಾಡಬೇಕು. ದೇವರ ವಾಕ್ಯಗಳನ್ನು ಯಾವಾಗಲೂ ಸ್ತುತಿಸುತ್ತಿರಬೇಕು. ಕರ್ತನಿಗೆ ಯಾವಾಗಲೂ ಸ್ತೋತ್ರ ಹೇಳ್ತಾ ಇರಬೇಕು. ಈ ರೀತಿ ನಾವು ಸುಳ್ಳು ಹೇಳಬಾರ್ದು, ಯಾವುದೇ ವ್ಯಭಿಚಾರ ಮಾಡಬಾರ್ದು, ಧೂಮಪಾನವಾಗಲಿ ಮದ್ಯಪಾನವಾಗಲಿ ಯಾವ ಕಾರಣಕ್ಕೂ ಮಾಡಬಾರ್ದು. ಇವೆಲ್ಲ ಪಾಪದ ಕೆಲಸಗಳು. ನಮಗೆ ಪಾಪದ ಕೆಲಸ ಪಾಪ ಮಾಡ್ತೀನಿ ಅಂತ ಅನಿಸ್ತದೆ ಆ ಕೆಲಸಕ್ಕೆ. ಆ ಒಂದು ಕೆಲಸ ನಾವು ಮಾಡಲೇಬಾರ್ದು. ಹಲ್ಲೆಲೂಯಾ.
ಮಾಡೋದಕ್ಕೆ ಪ್ರಯತ್ನ ಪಡಿಸುತ್ತಿರುವುದು ಸೈತಾನ. ಅದನ್ನು ನಾವು ಹೊಡೆದಾಕ್ಬೇಕು. ಆ ಸೈತಾನನ ಕೋಟೆಯನ್ನು ಹೊಡೆದಾಕಿ ನಾವು ಒಳ್ಳೆಯ ಮಾರ್ಗಕ್ಕೆ ಬರಬೇಕು. ಜ್ಞಾನದ ಬೆಳಕಿನ ಕಡೆ ಬರಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನ ಓಡಿ ಹೋಗ್ಬೇಕು. ಇರ್ತಕ್ಕಂಥ ಕೊಳೆ ನೀರು, ಹೊಸ ನೀರು ಬರಬೇಕು. ಕೊಳೆ ನೀರು ಕೊಳೆ ನೀರಿಗೆ ಹೊರಟು ಹೋಗ್ತಾ ಇದೆ. ಅದಕ್ಕೆ ಟೈಮಿಂಗ್ಸ್ ಬೇಕು. ಅದೆಲ್ಲ ಹೋದ್ಮೇಲೆ ದೇವ್ರ ಕಾರ್ಯ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ತಾಳ್ಮೆ ಬೇಕು. ಯಾರು ಬೇರೆಯವರ ಮಾತು ಕೇಳಿ ದಯವಿಟ್ಟು ನಿಮ್ಮ ಮನೋಭಾವನೆಯನ್ನು ಬದಲಾವಣೆ ಮಾಡ್ಕೋಬೇಡಿ. ಏಸಪ್ಪ ನಿಮ್ಮನ್ನು ಕಾಪಾಡ್ತಾನೆ. ಏಸಪ್ಪ ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಆ ಕಾರಣದಿಂದ ತಾವು ದಯವಿಟ್ಟು ಎಲ್ಲ ಒಂದು ಕೆಲಸಗಳನ್ನು ಏಸಪ್ಪ ನಿಮಗೆ ಸಂಪೂರ್ಣವಾಗಿ ಮುಗಿಯುವ ಹಾಗೆ, ಸಂಪೂರ್ಣವಾಗಿ ನಿಮ್ಮ ಕೆಲಸಗಳು ಮುಗಿಯುವ ಹಾಗೆ, ನಿಮ್ಮ ಸಮಸ್ಯೆಗಳು ಬಗೆಹರಿಯುವ ಹಾಗೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪ್ರತಿಯೊಂದನ್ನು ಏಸಪ್ಪ ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ದಯವಿಟ್ಟು ನೀವು ಯಾರದೋ ಮಾತು ಕೇಳಿ ಏಸಪ್ಪ ಓದ್ರಿ ನೀವು ಯಾಕೆ ಮತ್ತಿನ್ನೂ ಒಳ್ಳೆಯದಾಗಲಿಲ್ಲ ಬಿಟ್ಕೊಂಡ್ಬಿಡು ಸುಮ್ಮನೆ, ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ. ದಯವಿಟ್ಟು ಯಾರ ಮಾತನ್ನು ಕೇಳಬೇಡಿ. ಇವೆಲ್ಲ ಸೈತಾನನ ಒಂದು ಕಾಟಗಳು. ಇವನ್ನ ಕೇಳಿದ ಹಾಗೆ ತಾವು ದಯವಿಟ್ಟು ಇದುವರೆಗೆ ಯಾವ ರೀತಿ ನೀವು ಏಸಪ್ಪನ ಒಂದು ವಾಕ್ಯಗಳನ್ನು ಸ್ತುತಿಸುತ್ತಾ ನುಡಿಯುತ್ತಾ ಯಾವಾಗಲೂ ಸಭೆಗಳಿಗೆ ನೀವು ಬರುತ್ತಿರ್ತೀರ, ಅದೇ ರೀತಿ ಬರುತ್ತಿರಬೇಕು. ಅದೇ ರೀತಿ ನಿಮ್ಮ ನಡವಳಿಕೆ ಯಾವ ಕಾರಣಕ್ಕೂ ಚೇಂಜ್ ಮಾಡ್ಕೋಬೇಡಿ, ಬದಲಾವಣೆ ಮಾಡ್ಕೋಬೇಡಿ. ನಿಮ್ಮ ಮನೆಯ ಸಮಸ್ಯೆಗಳನ್ನೆಲ್ಲ ಪ್ರೇಯರ್ ಮಾಡಿ, ನಿಮ್ಮ ಮನೆಯಲ್ಲೇ ಪ್ರೇಯರ್ ಮಾಡಿ. ನಿಮಗೆಲ್ಲ ತುಂಬ ಒಳ್ಳೆಯದಾಗುತ್ತಂತ ಹೇಳ್ಬಿಟ್ಟು ಇನ್ನೊಮ್ಮೆ ನಮ್ಮ ಕರ್ತನ ಸುಮಧುರ ನಾಮದಲ್ಲಿ ಯೇಸುವಿನ ನಾಮಕ್ಕೆ ಮಹಿಮೆಯಾಗಲಿ, ಯೇಸುವಿನ ನಾಮಕ್ಕೆ ಜಯವಾಗಲಿ ಎನ್ನುತ್ತಾ ಇನ್ನೊಮ್ಮೆ ತಮಗೆ ವಂದಿಸುತ್ತಾ ಮುಗಿಸುತ್ತೇನೆ. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.